ಎಲ್ಲರಿಗೂ ಇನ್ಫಿನಿಟಿ ವಿತ್ ವಿ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತ್ರಿಕೋನಮಿತಿಯ ಪಾಠದ ಒಂದು ಸಮಸ್ಯೆಯನ್ನು ಬಿಡಿಸೋಣ. ಒಂದು ಕೂಡಿಸು ಸೈನ್ ಎ ಭಾಗಿಸು ಕಾಸ್ ಎ ಕಳೆ ಕಾಸ್ ಎ ಭಾಗಿಸು ಒಂದು ಕೂಡಿಸು ಸೈನ್ ಎ ಸಮ 2 tan ಎ ಎಂದು ಸಾಧಿಸಿ. ಮೊದಲಿಗೆ ನಾವು LHS ಎಡಬದಿಯನ್ನು ತಗೊಳ್ಳುವ. ಎಂತ ಕೊಟ್ಟಿದ್ದಾರೆ? ಒಂದು ಕೂಡಿಸು ಸೈನ್ ಎ ಭಾಗಿಸು ಕಾಸ್ ಎ ಕಳೆ ಕಾಸ್ ಎ ಭಾಗಿಸು ಒಂದು ಕೂಡಿಸು ಸೈನ್ ಎ. ಇಲ್ಲಿ ಛೇದದಲ್ಲಿ ಕಾಸ್ ಎ ಉಂಟು ಮತ್ತು ಇಲ್ಲಿ ಒಂದು ಪ್ಲಸ್ ಸೈನ್ ಎ ಉಂಟು. ಈಗ ಕಾಮನ್ ಅಂದರೆ ಸಾಮಾನ್ಯ ಇರುವಂತಹ ಛೇದ ಇಲ್ಲಿ ಯಾವುದು ಸಹ ಇಲ್ಲ. ಹಾಗಾಗಿ ನಾವೆಂತ ತಗೊಳ್ತೇವೆ? ಕಾಸ್ ಎ ಒಂದು ಕೂಡಿಸು ಸೈನ್ ಎಯನ್ನು ಛೇದವನ್ನಾಗಿ ತಗೊಳ್ತೇವೆ. ಇಲ್ಲಿ ಕಾಸ್ ಎ ಉಂಟು, ಆದರೆ ಒಂದು ಕೂಡಿಸು ಸೈನ್ ಎ ಇಲ್ಲ. ಅದನ್ನು ನಾವು ಈ ಅಂಶಕ್ಕೆ ಗುಣಿಸ್ತೇವೆ. ಎಂತಾಗ್ತದೆ? ಒಂದು ಕೂಡಿಸು ಸೈನ್ ಎ ಒಂದು ಕೂಡಿಸು ಸೈನ್ ಎ ಎರಡು ಸಲ ಬರಿಬೇಕು. ಕಳೆ ಕಾಸ್ ಎ ಇಲ್ಲಿದ್ದದನ್ನು ಬರ್ತದ್ದು. ಇಲ್ಲಿ ಈಗ ಛೇದದಲ್ಲಿ ಒಂದು ಕೂಡಿಸು ಸೈನ್ ಎ ಮಾತ್ರ ಇರೋದು, ಕಾಸ್ ಎ ಇಲ್ಲ. ಹಾಗಾಗಿ ಇಲ್ಲಿ ನಾವು ಕಾಸ್ ಎಯಿಂದ ಗುಣಿಸ್ತೇವೆ. ಎಂತಾಗ್ತದೆ ಈಗ? ಕಾಸ್ ಎ ಒಂದು ಕೂಡಿಸು ಸೈನ್ ಎ ಛೇದವನ್ನು ಹಾಗೆಯೇ ಬರಿತೇವೆ, ಛೇದದಲ್ಲಿರುವುದನ್ನು. ಇಲ್ಲಿ ನೋಡಿ, ಒಂದು ಕೂಡಿಸು ಸೈನ್ ಎ ಇಂಟು ಒಂದು ಕೂಡಿಸು ಸೈನ್ ಎ ಎರಡು ಸಲ ಉಂಟು. ಅಂದರೆ ಅದೆಂತಾಗ್ತದೆ? ಒಂದು ಕೂಡಿಸು ಸೈನ್ ಎಯ ಎರಡು ಬಾರಿ, ಅಂದರೆ ಘಾತದಲ್ಲಿ ಎರಡು ಬರ್ತದೆ, ಘಾತ 2 ಮೈನಸ್ ಕಾಸ್ ಎ ಇಂಟು ಗುಣಿಸು ಕಾಸ್ ಎ ಅಂತ ಹೇಳಿದೆ. ಕಾಸ್ ಎ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಎ. ಹೌದಾ? ನೆಕ್ಸ್ಟ್ ನಮಗೆ ಗೊತ್ತುಂಟು ಎಂತ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಅದೆಂಥದ್ದು? ಒಂದು ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಹೇಳಿದರೆ ಎಂತ? 1 ಸ್ಕ್ವೇರ್, ಒಂದರ ಸ್ಕ್ವೇರ್ ಪ್ಲಸ್ 2ab ಅಂತ ಹೇಳಿದರೆ 2 ಗುಣಿಸು 1 ಗುಣಿಸು ಸೈನ್ ಎ ಅಂದರೆ 2 ಸೈನ್ ಎ ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ ಸೈನ್ ಎ, ಬಿಯ ಜಾಗದಲ್ಲಿ ಸೈನ್ ಎ ಉಂಟು, ಹಾಗಾಗಿ ಬಿ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಎ. ಮತ್ತೊಂದು ನಮಗೆ ಗೊತ್ತಿರುವಂತಹ ತ್ರಿಕೋನಮಿತಿಯ ಒಂದು ಐಡೆಂಟಿಟಿ ಎಂಥದ್ದು? ಸೈನ್ ಸ್ಕ್ವೇರ್ ಎ ಕೂಡಿಸು ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದರೆ ಒಂದು ಅಂತ ಹೇಳಿ ಗೊತ್ತುಂಟು ನಮಗೆ. ಹೌದಾ? ಇದನ್ನೆಲ್ಲವನ್ನು ಇಲ್ಲಿಗೆ ನಾವು ಹಾಕುವ. ಈಗ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಹೇಳಿದರೆ ನಾವಿಲ್ಲಿ ಬಿಡಿಸಿದ್ದೇವೆ ಎಂತ ಅಂತ ಹೇಳಿ. ಅದನ್ನು ಫಸ್ಟಿಗೆ ಬರೆಯುವ. ಒಂದು ಕೂಡಿಸು 2 ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದರೆ ಎಂಥದ್ದು? ಇಲ್ಲಿ ನಮಗೆ ಗೊತ್ತುಂಟು ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದರೆ ಹೇಗೆ ಬರಿಬೋದು ಇದನ್ನು? ಕಾಸ್ ಸ್ಕ್ವೇರ್ ಎ ಸಮ 1 ಸೈನ್ ಸ್ಕ್ವೇರ್ ಎ ಈಚೆ ಸೈಡು ಅಂದರೆ ಬಲಬದಿಗೆ ಬರುವಾಗ ಮೈನಸ್ ಆಗ್ತದೆ, ಮೈನಸ್ ಸೈನ್ ಸ್ಕ್ವೇರ್ ಎ. ಇಲ್ಲಿ ಬರೆಯುವಾಗ ಒಂದು ನೆನಪಿಟ್ಕೊಳ್ಬೇಕು ಎಂತ ಅಂತ ಹೇಳಿದ್ರೆ ಬ್ರ್ಯಾಕೆಟನ್ನು ಹಾಕಬೇಕು. ಸೊ ಕಾಸ್ ಸ್ಕ್ವೇರ್ ಎ ಅನ್ನು ಹೇಗೆ ಬರಿಬೋದು? 1 ಕಳೆ ಸೈನ್ ಸ್ಕ್ವೇರ್ ಎ. ಈಗ ಡಿನಾಮಿನೇಟರ್ ಛೇದದಲ್ಲಿ ಎಂತ ಉಂಟು? ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂತ ಹೇಳಿದ್ರೆ ಅದನ್ನು ಹಾಗೆ ಬರೆಯುವ. ಕಾಸ್ ಎ ಇಂಟು 1 ಕೂಡಿಸು ಸೈನ್ ಎ. ಮತ್ತು ಇಲ್ಲಿ ನೋಡಿ, ಈಗ 1 ಕೂಡಿಸು 2 ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಮೈನಸ್ ಇಲ್ಲಿ ಎಂತ ಇಲ್ಲ, ಪ್ಲಸ್ ಮೈನಸ್ ಇಂಟು ಪ್ಲಸ್ ಅಂತ ಹೇಳಿದರೆ ಮೈನಸ್, ಒಂದನ್ನು ಹಾಗೆ ಬರೆಯುವುದು. ಮೈನಸ್ ಇಂಟು ಮೈನಸ್ ಅಂತ ಹೇಳಿದರೆ ಗುಣಿಸುವಾಗ ಅದು ಪ್ಲಸ್ ಆಗ್ತದೆ, ಸೈನ್ ಸ್ಕ್ವೇರ್ ಎ ಹಾಗೆ ಬರಿತೇವೆ. ಭಾಗಿಸು ಕಾಸ್ ಎ ಇಂಟು 1 ಕೂಡಿಸು ಸೈನ್ ಎ. ಇಲ್ಲಿ ಈಗ ಪ್ಲಸ್ 1 ಉಂಟು, ಮೈನಸ್ 1 ಉಂಟು. ಸೊ ಅದು ಎಂತ ಆಗ್ತದೆ? ಕ್ಯಾನ್ಸಲ್ ಆಗ್ತದೆ. ಮತ್ತು 2 ಸೈನ್ ಎ ಹಾಗೆ ಬರೆಯುವುದು. ಇಲ್ಲೀಗ ಸೈನ್ ಸ್ಕ್ವೇರ್ ಎ ಎರಡು ಬಾರಿ ಉಂಟು, ಅದೆಂತಾಗ್ತದೆ? 2 ಸೈನ್ ಸ್ಕ್ವೇರ್ ಎ ಕೂಡಿಸುವುದಷ್ಟೇ. ಭಾಗಿಸು ಕಾಸ್ ಎ ಗುಣಿಸು 1 ಕೂಡಿಸು ಸೈನ್ ಎ. ಇಲ್ಲಿಗ ನೋಡಿ 2 sin a ಪ್ಲಸ್ 2 sin ಸ್ಕ್ವೇರ್ ಎ ಅಂತ ಹೇಳಿದರೆ ಇದರಲ್ಲಿ
ಕಾಮನ್ ಆಗಿ ಅಂತ ಉಂಟು, 2 sin A ಕಾಮನ್ ಆಗಿ ಉಂಟು. ಹಾಗಾಗಿ 2 sin A ಅನ್ನು ಹೊರಗಡೆ ತೆಗೆಯುವುದು. ಉಳಿಯುವುದೆಂತ? 1 ಕೂಡಿಸು, ಇಲ್ಲಿ 2 sin A ಅನ್ನು ಹೊರಗಡೆ ತೆಗೆದಾಯಿತು. ಹಾಗಾಗಿ ಉಳಿಯುವುದು ಇಲ್ಲಿ ಬರೀ sin A ಮಾತ್ರ, ಭಾಗಿಸು cos A ಇಂಟು 1 ಕೂಡಿಸು sin A. 1 ಕೂಡಿಸು sin A ಕಾಮನ್ ಆಗಿ ಉಂಟು. ಅದೆಂತಾಗ್ತದೆ? ಮೇಲೆ ಅಂಶದಲ್ಲಿ ಸಹ ಉಂಟು, ಛೇದದಲ್ಲಿ ಸಹ ಉಂಟು, ಅದು ಕ್ಯಾನ್ಸಲ್ ಆಗ್ತದೆ. ಅದನ್ನು ತೆಗೆದ್ರೆ ಉಳಿಯುವುದು 2 sin A ಭಾಗಿಸು cos A. sin A ಭಾಗಿಸು cos A ಅಂತ ಹೇಳಿದ್ರೆ ನಮಗೆ ಗೊತ್ತುಂಟು ಎಂತ ಅದು tan A ಅಂತ ಹೇಳಿ ಗೊತ್ತುಂಟು. ಹಾಗಾಗಿ ಇದನ್ನು ಹೇಗೆ ಬರಿಬೋದು? 2 sin A cos A ಅಂತ ಹೇಳಿದ್ರೆ tan A, 2 tan A. ಈ ಕ್ವಶನಿಗೆ ನಮಗೆ ಬೇಕಾದಂಥದ್ದು ನೆನಪಿಟ್ಕೊಳ್ಳಬೇಕಾದಂಥದ್ದು ಇಷ್ಟೇ. ಯಾವುದೆಲ್ಲ? 1 ಕೂಡಿಸು sin A ಹೋಲ್ ಸ್ಕ್ವೇರ್ ಅಂತ ಹೇಳಿದರೆ 1 + 2 sin A ಅಂತ ಹೇಳಿದ್ರೆ ಯಾವ ಫಾರ್ಮುಲಾ ಇದು? A + B ಹೋಲ್ ಸ್ಕ್ವೇರ್ ಫಾರ್ಮುಲಾ 1. ಮತ್ತೊಂದು ನೆನಪಿಟ್ಕೊಳ್ಬೇಕಾದ್ದು sin ಸ್ಕ್ವೇರ್ A + cos ಸ್ಕ್ವೇರ್ A ಅಂತ ಹೇಳಿದರೆ 1 ಅಂತ ಹೇಳಿ. ಇನ್ನೊಂದು ಬೇಕಾಗೋದು ಇಷ್ಟೇ, sin A ಭಾಗಿಸು cos A ಅಂತ ಹೇಳಿದರೆ tan A. ಇಷ್ಟು ನೆನಪಿಟ್ಕೊಂಡ್ರೆ ಮತ್ತು ಸಾಮಾನ್ಯ ಛೇದವನ್ನು ತಗೊಂಡು ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಇವತ್ತಿನ ಕ್ಲಾಸು ಈ ಸಮಸ್ಯೆ ನಿಮಗೆ ಅರ್ಥ ಆಯಿತು ಅಂತ ಹೇಳಿ ಅಂದ್ಕೊಳ್ತೇನೆ. ಎಂತಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಟ್ರೈ ಮಾಡುವ. ಮತ್ತು ಇದಕ್ಕೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.